ಸೂರಿಕುಮೇರ್ ಹೆದ್ದಾರಿಯಲ್ಲಿ ಕ್ರಾಸಿಂಗ್ ನೀಡಬೇಕಾಗಿ ಒತ್ತಾಯಿಸಿ ಇಂದು ಸೂರಿಕುಮೇರ್ ಜಂಕ್ಷನ್ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬೃಹತ್ ಪ್ರತಿಭಟನೆ ನಡೆಯಿತು. ಮಾಣಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸುದೀಪ್ ಶೆಟ್ಟಿ ಮಾತನಾಡಿ, ಸೂರಿಕುಮೇರ್ ಜಂಕ್ಷನ್ನ ಸ್ವಲ್ಪ ಹಿಂದೆ ಅಥವಾ ಮುಂದೆ ಕ್ರಾಸಿಂಗ್ ನೀಡಬೇಕು. ಒಂದು ವೇಳೆ ಸಮಸ್ಯೆಗೆ ಹೆದ್ದಾರಿ ಇಲಾಖೆ ಸ್ಪಂದಿಸದಿದ್ದರೆ ಮುಂದಿನ ದಿನಗಳಲ್ಲಿ ಹೆದ್ದಾರಿಯಲ್ಲಿ ಅಹೋರಾತ್ರಿ ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಕೆ ನೀಡಿದರು. ಮುಂದಿನ ದಿನಗಳಲ್ಲಿ ನೀವು ಕೇರಳದ ಗಡಿಭಾಗದಲ್ಲಿ ನಡೀತಿರುವಂತಹ ಪ್ರತಿಭಟನೆ ಅದಕ್ಕೆ ಆ ಹಂತಕ್ಕೆ ಹೋಗದಾಗೆ ಮೊದಲೇ ನೀವು ಅದಕ್ಕೆ ವ್ಯವಸ್ಥೆಯನ್ನು ಮಾಡದಿದ್ದರೆ ಮುಂದಿನ ಹಂತದಲ್ಲಿ ಆ ವ್ಯವಸ್ಥೆ ಇವತ್ತು ಕೇರಳದ ಗಡಿಭಾಗದಲ್ಲಿ ಆಗಿದೆ, ಮುಂದಿನ ದಿನಗಳಲ್ಲಿ ಸೂರಿಕುಮೇರ್ ಜಂಕ್ಷನ್ ಅಲ್ಲಿ ಕೂಡ ಆಗ್ತದೆ. ಆ ನಿಟ್ಟಿನಲ್ಲಿ ನಾವು ಇದು ಯಾವುದೇ ರಾಜ್ಯಕ್ಕೆ ಪ್ರೇರಿತ ಸಭೆ ಅಲ್ಲ, ಸಮಸ್ತ ರಾಜಕೀಯ ಪಕ್ಷಗಳು, ಸಮಸ್ತ ನಾಗರಿಕರು, ಸಮಸ್ತ ಮತ ಬಾಂಧವರು ಸೇರಿ ಒಂದು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ನಾವು ಇವತ್ತು ನಿನ್ನ ಇಲಾಖೆಯವರು ಹೇಳಿದ್ರು ಯಾವುದೇ ರಾಷ್ಟ್ರೀಯ ಹೆದ್ದಾರಿಗೆ ತೊಂದರೆ ಆಗುವಂತ ನಮಗೆ ಗೊತ್ತು. ನಮಗೆ ಕೂಡ ಜವಾಬ್ದಾರಿಯುತ ವ್ಯಕ್ತಿಗಳಾಗಿ ಅದಕ್ಕೆ ಯಾವುದೇ ತೊಂದರೆಯನ್ನು ಕೊಡುವುದಿಲ್ಲ. ಮುಂದಿನ ದಿನಗಳಲ್ಲಿ ಇದಕ್ಕೆ ಯಾವುದೇ ಆದರೂ ಒಂದು ಕ್ರಮವನ್ನು ಕೈಗೊಳ್ಳಲಿದ್ದಾರೆ. ನಾವು ಇದೇ ಜಾಗದಲ್ಲಿ ಅಹೋರಾತ್ರಿ ಅಮರನಾಥ ಉಪವಾಸವನ್ನು ಮಾಡುವಂತ ಪ್ರತಿಭಟನೆಯನ್ನು ಕೂಡ ನಾವು ಮಾಡ್ತೇವೆ. ಯಾಕಂದ್ರೆ ಜನರಿಗೆ ಬೇಕಾಗಿ, ಜನರ ಸಂಕಷ್ಟಕ್ಕೆ ಬೇಕಾಗಿ ಒಂದು ಸ್ಪಂದಿಸುವಂತಹ ವ್ಯವಧಾನವನ್ನು ರಾಷ್ಟ್ರೀಯ ಹೆದ್ದಾರಿ ಇಲಾಖೆ ಮಾಡಬೇಕು. ಅದೇ ರೀತಿ ಈ ಒಂದು ಗುತ್ತಿಗೆದಾರರು ಕೇಳಿದ್ರೆ ಅದು ನಮಗೆ ಗೊತ್ತಿಲ್ಲ, ರಾಷ್ಟ್ರೀಯ ಹೆದ್ದಾರಿ ಅವರು ಹೇಳಿದ್ರೆ ನಾವು ಮಾಡ್ತೇವೆ ಅಂತ. ರಾಷ್ಟ್ರೀಯ ಹೆದ್ದಾರಿಯವರು ಈ ಸಮಸ್ಯೆಯನ್ನು ಮನಗಂಡಿದ್ದಾರೆ. ಈ ವ್ಯವಸ್ಥೆಗೆ ಪೂರಕವಾಗಿ ಸ್ಪಂದನೆ ಮಾಡಬೇಕು. ಆ ನಿಟ್ಟಿನಲ್ಲಿ ನೆಲ್ಯಾಡಿಯಲ್ಲಿ ಯಾವ ರೀತಿ ಆ ಕೆಲಸ ಅರ್ಥದಲ್ಲಿ ನಿಂತಿದ ಅದೇ ರೀತಿ ಇಲ್ಲಿ ಕೂಡ ಆ ವ್ಯವಸ್ಥೆಯನ್ನು ಮಾಡದಿದ್ದರೆ ಮುಂದಿನ ದಿನಗಳಲ್ಲಿ ನಾವು ಉಗ್ರವಾದ ಹೋರಾಟವನ್ನು ಮಾಡ್ತೇವೆ. ಆ ನಿಟ್ಟಿನಲ್ಲಿ ಈ ಸಮಸ್ಯೆಗೆ ಪೂರಕವಾಗಿ ಸ್ಪಂದನೆ ಮಾಡಬೇಕು. This matter is serious and this matter will be forwarded to PIU and hopefully it will be sorted out very carefully, very shortly. Hopefully we will sort out this matter very shortly.